ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ನೆನಪು ರಸಕ್ಷಣಗಳ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ನಮ್ಮ ಗುರುಗಳಾದಂಥವರು, ನಮ್ಮ ಕಲಿಗಾದಂಥವರು, ಮಹಾನ್ ಅನುಭವಿ ಶಿಕ್ಷಕರ ಗುರುಗಳ ಅನುಭವವನ್ನು, ಪರಂಪರೆಯನ್ನು ಈ ಕಾರ್ಯಕ್ರಮದ ಮೂಲಕ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೊತ್ತು ಅಥವಾ ಗಳಿಗೆ ಮಿಂಚು ಹೋಯ್ತಂದ್ರೆ, ಗತಿಸಿ ಹೋಯ್ತಂದ್ರೆ ಹೊಳ್ಳಿ ಬರುವುದಿಲ್ಲ. ಅದೇ ಪ್ರಕಾರ ಗುರು ಶಿಷ್ಯರ ಪರಂಪರೆ ಆಗಿರ್ಬೋದು, ಕಲಿಕೆ ಪರಂಪರೆ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳ ಪರಂಪರೆ ಆಗಿರ್ಬೋದು, ಸಾಮಾಜಿಕ ಪರಂಪರೆಗಳಾಗಿರ್ಬೋದು, ಒಂದು ಸಲ ಗತಿಸಿ ಹೋದು ಅಂದ್ರೆ ಆ ಮೌಲ್ಯ ಉಳಿತದ ಇಲ್ಲೋ ಗೊತ್ತಿಲ್ಲ, ಅದು ಕಾಲದ ನಿರ್ಧಾರ. ಆದರೆ ಹಿಂದೆ ಅನುಭವ ಏನಿದೆ, ಎಂಥ ಗುರುಗಳು ಇದ್ದರು, ಎಂಥ ಮಾದರಿ ಗುರುಗಳು ನಮ್ಮ ಮುಂದಿದ್ದರು ಅನ್ನೋದನ್ನು ನಾವು ಎಲ್ಲಾದರೂ ಒಂದು ಕಡೆಗೆ ಅದನ್ನು ನಾವು ನೆನಪಿಗಾಗಿ ಸೆರೆ ಹಿಡಿದು ಇಟ್ಕೊಳ್ಬೇಕಾಗಿದೆ. ಆ ಒಂದು ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನಾನು ಗೋಕಾಕ್ ಎಜುಕೇಷನ್ ಸೊಸೈಟಿಯ JSS ಆರ್ಟ್ಸ್ ಸೈನ್ಸ್ ಕಾಮರ್ಸ್ BBA UG ಮತ್ತು PG ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಸುಮಾರು 70ರ ದಶಕದಲ್ಲಿ 1965ರಲ್ಲಿ ಈ ಸಂಸ್ಥೆ ಹುಟ್ಟಿ JSS ಆರ್ಟ್ಸ್ ಮತ್ತು ಸೈನ್ಸ್ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿತ್ತು. ಅಲ್ಲಿಂದ 1976ರವರೆಗೆ ಅದು ಇಂದಿನ ಈ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನು ಬಿಲ್ಡಿಂಗ್ ಇದೆ, ಅಥವಾ ಸರ್ಕಾರಿ ಜೂನಿಯರ್ ಕಾಲೇಜ್ ಬಿಲ್ಡಿಂಗ್ ಏನಿದೆ, ಅದು ಮೊದಲು ಮುನ್ಸಿಪಾಲಿಟಿ ಹೈಸ್ಕೂಲ್ ಬಿಲ್ಡಿಂಗ್ ಆಗಿತ್ತು. ಈಗ ಅದು ಎಕ್ಸ್ ಮುನ್ಸಿಪಾಲಿಟಿ ಹೈಸ್ಕೂಲ್ ಬಿಲ್ಡಿಂಗ್ ಅಂತ ಕರೀತಾರೆ. ಆ ಬಿಲ್ಡಿಂಗದ ಮೊದಲನೇ ಮಹಡಿಯಲ್ಲಿ ನಮ್ಮ ಕಾಲೇಜು ನಡೀತಾ ಇತ್ತು. ನಾನು ಆವಾಗ ವಿದ್ಯಾರ್ಥಿಯಾಗಿದ್ದೆ. ಈ ಎಲ್ಲ ಶಿಕ್ಷಕರನ್ನು ಕಣ್ತುಂಬ ನೋಡ್ತಿದ್ದೆ. ಫಂಕ್ಷನ್ಗಳಿದ್ದಾಗ ಅವರ ಭಾಷಣಗಳನ್ನು, ವಿಚಾರಗಳನ್ನು ಕೇಳ್ತಿದ್ದೆ. ಅದು ನನ್ನ ಭಾಗ್ಯ. ಅದರಂತೆ ಬಹಳಷ್ಟು ಜನ ಇವ್ರ ಕೈಯಲ್ಲಿ ಕಲಿತು ಹೋಗ್ಯಾರ. ಈ ಶಿಕ್ಷಣ ಸಂಸ್ಥೆ ಏನಿದೆಯಲ್ಲ, ಇಡೀ ಗೋಕಾಕ್ ತಾಲೂಕದಲ್ಲಿ ಉನ್ನತ ಶಿಕ್ಷಣ ಕೊಟ್ಟು ಕುಟುಂಬಗಳನ್ನು, ವ್ಯಕ್ತಿಗಳನ್ನು ಮೇಲೆತ್ತಿ ಉನ್ನತ ಸ್ಥಾನದಲ್ಲಿ ಇಟ್ಟಂತಹ ಈ ಸಂಸ್ಥೆಗೆ ಬಹಳಷ್ಟು ಜನ ಚಿರಋಣಿ ಆಗಿರುತ್ತಾರೆ. ಆ ವೇಳೆದಾಗ 1965ದಾಗ ಏನು ಶುರು ಆಗಿತ್ತು, ಫೌಂಡರ್ ಪ್ರಿನ್ಸಿಪಲ್ಲು ಡಾಕ್ಟರ್ VV ಬಾಗಲಕೋಟೆ ಅಂತ ಫಿಸಿಕ್ಸ್ದವರಿತ್ತು. ನಂತರ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ದಾಗ ಕಂಬಿ ಸರ್ ಆಯಿತು. ಅನಂತರದ ಕೆಮಿಸ್ಟ್ರಿದ ಅಂದಾಣಿ ಸರ್ ಆಯಿತು. ಹೀಗೆ ಮ್ಯಾಥಮೆಟಿಕ್ಸ್ದು ಅಂಗಡಿ ಸರ್, ಹೀಗೆ ಹಲವಾರು ಈ ಏನು ಇಲಾಖೆಗಳಿದ್ದೇವೆ, ಡಿಪಾರ್ಟ್ಮೆಂಟ್ಸ್ ಇದ್ದೇವೆ ಆ ಸೈನ್ಸ್ ಮತ್ತು ಆರ್ಟ್ಸ್ನಲ್ಲಿ. ಆ ಎಲ್ಲ ಒಂದು 60-70ರ ದಶಕದಲ್ಲಿ ಇದ್ದಂಥ ಶಿಕ್ಷಕರು ಇದ್ದಂಗಿದ್ರು. ಬಹಳ ಈ ಕಾಲೇಜನ್ನು ಅವರ ಒಂದು ಪ್ರಯತ್ನದಿಂದನೇ ಇದನ್ನು ಸಾಕಷ್ಟು ಕಟ್ಟಿದರು. ಅಂಥ ಶಿಕ್ಷಕರು ಸಿಗೋದು ಬಹಳ ಬೇಡ. ಈ ಗೋಕಾಕ್ ತಾಲೂಕಿನ ಈ ವಿದ್ಯಾರ್ಥಿಗಳಿಂದ ಈ ಕಾಲೇಜಿಂದ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳು ಅವರು ಭಾಗ್ಯವಂತರು. ಅಂಥವರಿಂದ ಪಾಠವನ್ನು ಕಲಿತಾರೆ. ಅದಕ್ಕೆ ಅವರ ಜೀವನದ ಕೆಲವು ಹೊಸ ಘಟನೆಗಳನ್ನು, ಅನುಭವಗಳನ್ನು ಅವ್ರು ಹಂಚಿಕೊಂಡಾಗ, ಫ್ರೀಯಾಗಿ ಮಾಡ್ತಾ ಇದ್ದಾಗ ಅವುಗಳನ್ನೇ ಚಿತ್ರೀಕರಣ ಮಾಡಿಕೊಂಡು, ಅಂದರೆ ಅವರ ಬದುಕು ಇನ್ನೊಬ್ಬರಿಗೆ ಆದರ್ಶ ಆಗಬೇಕು, ಮಾದರಿಯಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮುಂದೆ ಇಲ್ಲೇ 1996ರ ನಂತರ ಗೋಕಾಕ್ ಶಿಕ್ಷಣ ಸಂಸ್ಥೆ ತನ್ನದೇ ಆದಂತಹ
ಸ್ವತಂತ್ರ ಬಿಲ್ಡಿಂಗನ್ನು ಹೊಂದಿದೆ. ಅದು ಬಸವೇಶ್ವರ ಸರ್ಕಲ್ ಹತ್ತಿರನೇ ಇದೆ. 1976ರಿಂದ ಇವತ್ತಿನ ತನಕ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ಸಾಕಷ್ಟು ಆದಂಥ ಒಂದು ನಾವು ಪ್ರಿಮೈಸಸ್ಸನ್ನು ನೋಡಿದಾಗ ಗೊತ್ತಾಗ್ತಿದೆ ಅದು ಎಷ್ಟೊಂದು ಅಭಿವೃದ್ಧಿ ಹೊಂದಿದೆ ಅಂತ. ಅದರದ್ದು ಶ್ರೇಯಸ್ಸು ಆವಾಗಿನ ಈ ಆ ಒಂದು ಗೋಕಾಕ್ ಎಜುಕೇಷನ್ ಸೊಸೈಟಿಯ ಏನು ಡೈರೆಕ್ಟರ್ಸ್ ಇದ್ರ, ಚೇರ್ಮನ್ನು ಮತ್ತು ಏನು ಸದಸ್ಯರಿದ್ರ, ಅವ್ರ ಕೊಡುಗೆ ಇದೆ. ಮುಖ್ಯವಾಗಿ 3 ಮಠಗಳು ಬರ್ತಾವೆ. ಅರ್ಭಾವಿ ಮಠ, ಮರಡಿ ಮಠ ಮತ್ತು ಸಾವಳಗಿ ಮಠ ಬರ್ತದೆ. 4 ಜನ ಡಾಕ್ಟರ್ಸ್ ಬರ್ತಾರೆ. ಕಡ್ಕೋ ಡಾಕ್ಟ್ರು, ಕಡ್ಕೋ ಡಾಕ್ಟ್ರು, ಪಟನ್ ಶೆಟ್ಟಿ ಡಾಕ್ಟ್ರು, ಅಜರೇ ಡಾಕ್ಟ್ರು, ಕಲ್ಯಾಣ್ ಶೆಟ್ಟಿ ಡಾಕ್ಟ್ರು ಮತ್ತು ಬಿಸ್ನೆಸ್ ಮೆನ್ಸ್ನಾಗ ಎನ್ ಕೌದಲಿ ಮತ್ತು ಗೋಡಿಗೇರಿಯವರು, ಹೀಗೆ ಹಲವಾರು ಜನರ ಇವರೊಬ್ಬರು ಬರ್ತಾರೆ. ಯಾರೆಂದರೆ ಖಜಾಂಚಿಯಾಗಿದ್ದರು ನಮ್ಮ ಜಾಧವ್ ಅವರು. ಇದೆಲ್ಲ ಒಂದು ತ್ಯಾಗದಿಂದಾಗಿ, ಒಂದು ಪ್ರಯತ್ನದಿಂದಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿದೆ. ಅಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭದ ದಶಕದಲ್ಲಿ 60, 70, 80ರ ದಶಕದಲ್ಲಿ ಇದ್ದಂಥ ಏನು ಶಿಕ್ಷಕರದೊಂದು ಗುಂಪಿತ್ತು, ಆ ಶಿಕ್ಷಕರ ಗುಂಪ ಅವರಿಂದ ಕಲಿತಂಥವ್ರು ವಿದ್ಯಾರ್ಥಿಗಳು ಧನ್ಯರಿರ್ತಂತ ನಾನು ಹೇಳೇನೆ. ಅವರ ಬಗ್ಗೆ, ಅವರ ಅನುಭವಗಳ ಬಗ್ಗೆ ನಾನು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಹಂಚಿಕೊಳ್ತಾ ಇದ್ದೇನೆ. ಎಲ್ಲರೂ ಈಗ ರಿಟೈರ್ ಆಗ್ಯಾರ. ರಿಟೈರ್ ಆದ ನಂತರ ನಾವು ಇತ್ತೀಚೆಗೆ 1 ವರ್ಷದ ಹಿಂದೆ ಒಂದು ವಾಟ್ಸಪ್ ಗುಂಪು ಮಾಡ್ಕೊಂಡು ತಿಂಗಳದಾಗ 1-2 ಸಲ ಕೂಡ್ತಾ ಇರ್ತೇವೆ. ಏನೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇವೆ. ಕೂಡಿ ಫಲಹಾರ ಸ್ವೀಕರಿಸ್ತಾ ಇರ್ತೇವೆ. ಅಲ್ಲೆಲ್ಲ ಅಲ್ಪ ಟೂರ್ಗಳನ್ನು ಮಾಡ್ತಾ ಇರ್ತೇವೆ. ಒಟ್ಟಿನಲ್ಲಿ ಇಲ್ಲಿ ಗುಂಪಿನಲ್ಲಿ ಇದ್ದಂಥವರು 70ರ ಮೇಲ್ಪಟ್ಟವರು ಇದ್ದಾರೆ, 80ರ ಮೇಲ್ಪಟ್ಟವರು ಇದ್ದಾರೆ. ಆದರೂ ಕೂಡ ಅವರಲ್ಲಿಯ ಒಂದು ಚೈತನ್ಯ, ಲವಲವಿಕೆ ಇನ್ನೂ ಕಟ್ಟಬೇಕು ಅನ್ನುವಂಥ ಹೆಮ್ಮೆ ಕಡಿಮೆ ಇಲ್ಲ. ಅದರಾಗ ಒಬ್ಬರು ನಮ್ಮ ಪ್ರೊಫೆಸರ್ BK ಕಂಬಿ ಸರ್ ಅವರು. ಅವರ ಸಾಧನೆ ದೊಡ್ಡ ಸಾಧನೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲದೆ ರಿಟೈರ್ ಆದ ನಂತರ ಅವರು ತಮ್ಮದೇ ಆದಂಥ, ಅಂದರೆ ಯಾವುದೇ ಫಲವನ್ನು ಅಪೇಕ್ಷಿಸದೆ, ಲಾಭವನ್ನು ಅಪೇಕ್ಷಿಸದೆ, ಅಲ್ಲೇ ತಮ್ಮ ಹುಟ್ಟೂರಾದಂಥ ಮಮದಾಪುರದಲ್ಲಿ ಕೆಲವೊಂದು ಈ ಮರಡಿ ಭೂಮಿಯನ್ನು ತಗೊಂಡು ಅಲ್ಲಿ ತಮ್ಮ ಶ್ರಮದಿಂದ ದುಡ್ಡು ಮತ್ತು ಶ್ರಮ ವ್ಯಯ ಮಾಡಿ ತಪೋವನ ರೀತಿಯಲ್ಲಿ ಒಂದು ವನವನ್ನೇ ತಯಾರು ಮಾಡ್ಯಾರ, ತೋಟವನ್ನೇ ತಯಾರು ಮಾಡ್ಯಾರ. ಅದನ್ನು ನೋಡಲಿಕ್ಕೆ ಇಲ್ಲಿ ನಾವು ತಿಂಗಳ ಮೀಟಿಂಗ್ ಕುಡಿತೀವಿ. ಒಂದ್ಸಲ ಇಲ್ಲ ಮೀಟಿಂಗು ಅವರು ತೋಟದಲ್ಲಿ ಮನೆಯಲ್ಲಿ ಮಾಡೋಣ, ತೋಟದಲ್ಲಿ ನೋಡ್ದಂಗೆ ಆಗ್ತಿದೆ ಮತ್ತು ನಮಗೂ ಹೊರಗೆ ಔಟಿಂಗ್ ಆದಂಗೆ ಆಗ್ತಿದೆ ಅಂದ್ಕೊಂಡು 18 ಡಿಸೆಂಬರ್ 2025ನೇ ತಾರೀಕು ದಿವಸ ಅಲ್ಲೇ ಮೀಟಿಂಗನ್ನು ಇಟ್ಕೊಂಡಾಯಿತು. ಅವರೇ ವೆಹಿಕಲ್ ವ್ಯವಸ್ಥೆ ಮಾಡಿದರು. ಇದರಿಂದ ಭಾಳ ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಅವ್ರ ವಯಸ್ಸು 83 ಮೀರಿ ಹೋಗಿದೆ. ಅವ್ರದ್ದು ಒಂದು ದುಡಿಯುವ ಚೈತನ್ಯ ನೋಡಬೇಕಾದ್ರೆ ನಾವು ಕೂಡ ಇದು ಇನ್ನೊಬ್ಬರಿಗೆ ಮಾದರಿ. ಇದು ಮನುಷ್ಯನಿಗೆ ಶರೀರ ಮುಪ್ಪಾದರೂ ಕೂಡ ದುಡಿಬೇಕಂತ ಛಲ ಮನಸ್ಸಿನಿದಿಲ್ಲ, ಅದು ಮುಪ್ಪಾಗುವುದಿಲ್ಲ ಅನ್ನೋದಕ್ಕೆ ಈಗೇನು ನಾವು ಶೇರ್ ಮಾಡಿಕೊಂಡು ಹೊಂಟೇನೆ, ಈ ನಮ್ಮ ಶಿಕ್ಷಕರೇ ಅದಕ್ಕೆ ಒಂದು ಮಾದರಿ. ಅದಕ್ಕೆ ನಾವು ಅಲ್ಲಿ ಮೀಟಿಂಗ್ ಕೂಡಿದಾಗ ಯಾವ ಪ್ರಕಾರ ಏನಾಯ್ತು ಅನ್ನೋದನ್ನು ನಮ್ಮ ಕ್ಷಣಗಳನ್ನು ನಾನು ಇದರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆ ದಿನ ನಾವು ಕಂಬಿ ಸರ್ ಮನೆಯಿಂದನೇ, ಅಲ್ಲಿ ಅವ್ರ ಮನೆ ಮುಂದೆನೇ ವೆಹಿಕಲ್ ವ್ಯವಸ್ಥೆ ಮಾಡಿದ್ರು, ವಾಹನ ವ್ಯವಸ್ಥೆ ಮಾಡಿದ್ರು. ಅಲ್ಲೇ ಕೂಡಲಿಕ್ಕೆ ಎಲ್ಲರೂ ಹೇಳಿದ್ರು, ಎಲ್ಲರೂ ಕೂಡಿದ್ವಿ ನಾವು. ಅಲ್ಲಿಂದನೇ ವೆಹಿಕಲ್ ಮೂಲಕ ಅವರ ತೋಟಕ್ಕೆ, ಅಂದರೆ ಮಮದಾಪುರದ ಸಮೀಪಿದ್ದಂತಹ ತೋಟಕ್ಕೆ ನಮ್ಮ ತಗೊಂಡೋಗಿ ಅಲ್ಲಿ ಅವರ ಮನೆ ಹತ್ರ ಇರಿಸಿದ್ರು. ಹೇಳಿದಾಗ ನಮ್ಮಲ್ಲಿ ಎಷ್ಟು ಜನ ಇದ್ದರು ಅಂದರೆ ಪ್ರೊಫೆಸರ್ ಗಟಿವಾಳ ಮಠ, ಹಿಂದಿನಿಂದ ನೋಡ್ತಾ ಪ್ರೊಫೆಸರ್ ಗಟಿವಾಳ ಮಠ ಅವರು, ಬರ್ಗೇರವರು, ಕೊಳಕಿಯವರು, ಇವರು ನಾನ್ ಸ್ಟಾಪ್ನಲ್ಲಿ ಕೊಳಕಿಯವರು, ಮಮದಾಪುರ್ ಸರ್ ಇದ್ದರು, ಮಾದಗೌಡ ಅವರಿದ್ದರು, ಕಂಬಿ ಸರ್ ಅಂತ ಹೋಸ್ಟ್ ಅವರು, ಪ್ರಿನ್ಸಿಪಾಲ್ ದೇವಣಿಗೆಯವರಿದ್ದರು, ಪ್ರಿನ್ಸಿಪಾಲ್ ದುಮ್ಗೋಳವರಿದ್ದರು, ಪ್ರಿನ್ಸಿಪಾಲ್ ಹುಲ್ಕುಂದ್ ಅವರಿದ್ದರು, ಪ್ರೊಫೆಸರ್ ಗಟ್ನಟ್ಟಿ ಅವರಿದ್ದರು, ಪಂಗಣ್ಣವರಿದ್ದರು, ಪ್ರೊಫೆಸರ್ ಅಡಿಮಟ್ಟಿ ಅವರಿದ್ದರು, ಮುಂದೆ ಪ್ರೊಫೆಸರ್ ಗಾಯಕ್ವಾಡ್ ಅವರು,
ಪ್ರೊಫೆಸರ್ ಜಾನ್ಮಟ್ಟಿ ಅವರು, ಪ್ರೊಫೆಸರ್ ಜೋಶಿ ಅವರು, ಪ್ರಿನ್ಸಿಪಾಲ್ ಮಮದಾಪುರ್ ಅವರು, ಶ್ರೀ ಮಿರ್ಜಿ ಅವರು ನಾನ್ ಟೀಚಿಂಗ್ ಸ್ಟಾಫ್ನಿಂದ, ಮತ್ತು ಜೆ ಎಂ ಪಾಟೀಲ್ ಅವರು, ಪ್ರಿನ್ಸಿಪಾಲ್ ಅಂದಾನಿ ಅವರು ಮತ್ತು ಪ್ರಿನ್ಸಿಪಾಲ್ ಬರವರಿ ಅವರು, ಇವರೆಲ್ಲ ನಾವು ಒಂದು ಮೀಟಿಂಗದ ನಿಮಿತ್ತ ಅವರ ಮನೆಯಲ್ಲಿ, ಅವರು ತೋಟದ ಮನೆಯಲ್ಲಿ ಕೂಡಿದ್ದು. ಅದ ಒಂದು ಕೂತದಂತ ಎಲ್ಲ ಜನ ಒಂದೇ ಫ್ರೇಮ್ನಲ್ಲಿ ಇದ್ದದ್ದನ್ನು ತಮ್ಮ ಮುಂದೆ ಇಲ್ಲಿ ಮೀಟಿಂಗ್ ಪ್ರಾರಂಭವಾಗುವ ಪೂರ್ವದಲ್ಲಿ ಅವರು ಏನು ಒಂದು ಮರಡಿ ಭೂಮಿಯನ್ನು ತಗೊಂಡು, ಕಲ್ಲು ಮರಡಿ ಭೂಮಿಯನ್ನು ತಗೊಂಡು ಅದನ್ನು ಒಂದು ವನವನ್ನಾಗಿ ಪರಿವರ್ತನೆ ಮಾಡ್ಯಾರ, ತೋಟವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲ ಪ್ರಕಾರದ ಹಣ್ಣಂಪಲದ ಗಿಡಗಳನ್ನು, ಮತ್ತು ನ್ಯಾಚುರಲ್ ಇದೆ ಅದು. ಅಲ್ಲೇನು ನ್ಯಾಚುರಲ್ ಆಗಿ ಏನು ಗಿಡಗಳ ಮರಗಳೇನು ಲೋಕಲ್ ಇದ್ವಲ್ಲ ಅವನೇನು ಅವರು ಹಾಳು ಮಾಡಿಲ್ಲ. ಅವು ಹಾಗೆ ಬೆಳೀತಾ ಇವೆ, ಹುಲ್ಲು ಹಾಗೆ ಬೆಳೀತಾ ಇದೆ. ಅದ್ರ ಜೊತೆಗೆ ತಾವು ಆಯ್ಕೆ ಮಾಡ್ಕೊಂಡಂತಹ ಗಿಡಗಳನ್ನು ಬೆಳೆಸ್ಯಾರ. ಆ ಗಿಡ ಬೆಳೆಸಿ ಹಣ್ಣು ತಿನ್ನಬೇಕು ಅನ್ನೋಂಥ ಉದ್ದೇಶ ಅವ್ರದ್ದಿಲ್ಲ. ಆ ಗಿಡ ಬೆಳೆಸಿದ್ದು ಅಲ್ಲಿ ಆಸ್ಪಾಸ್ ಜನ, ಇವರು ಮುಂಜಾನೆ ಹೋಗ್ತಾರೆ, ಸಂಜೆಗೆ ಅಲ್ಲಿ ಕೂತ್ಕೊಂಡು ಆನಂದ ಪಡಿತಾರೆ. ಏನೋ ಅವ್ರ ಕೈಯಾಗ ಒಂದು ಕೆಲವೊಂದು ದುಡಿಯುವ ಜನ ಇದೆ, ಅವರು ಇವರೆಲ್ಲ ಆನಂದ ನೋಡ್ಕೋತಾರೆ, ಮತ್ತು ಸಂಜೆಗೆ ಒಳಗೆ ಬರ್ತಾರೆ. ಆ ಹಣ್ಣು ಹಂಪಲ ಮಾವಿನ ಹಣ್ಣು ಅಥವಾ ಯಾವುದೇ ಪ್ರಕಾರದ ಹಣ್ಣು ಏನಿದೆಯಲ್ಲ, ಅದು ಏನಾಗಿದೆ ಅಂದರೆ ಬಸವಣ್ಣವ್ರು ಹೇಳಿದಂಗೆ ಒಂದು ದಾಸೋಹ ಆಗಿದೆ, ಅರವಟ್ಟಿಗೆ ಆಗಿದೆ. ಅಲ್ಲಿ ಹಾದು ಹೋಗುವ ಜನ, ಆಸ್ಪಾಸ್ ಜನ ಅಲ್ಲಿದ್ದಂಥ ಹಣ್ಣನ್ನು ತಗೊಂಡು ಅದೇ ಗಿಡ ಗಡ್ಡೆ ಹಾಕಿ ತಿಂದು ಹೋಗ್ತಾರೆ. ಆದರೆ ಇದರಿಂದ ಅವರು ಬೇಜಾರಿಲ್ಲ, ಅವರು ಸಂತೋಷ ಪಡಿತಾರೆ. ನೋಡಿ, ನನ್ನ ಎಫರ್ಟಿಂದ ಮಾಡಿದಂಥ ಈ ಗಿಡ ಹಣ್ಣುಗಳನ್ನು ಹಾಗೆ ಹೋಗೋರೆಲ್ಲ ತಿಂದು ಸಂತೋಷ ಪಟ್ಟು ಹೋಗ್ತಾರಲ್ಲ, ಅವರ ಸಂತೋಷನ ಅದರಲ್ಲೇ ತಮ್ಮ ಸಂತೋಷವನ್ನು ಹುಡುಕ್ತಾರೆ. ಇದು ಬಹಳ ಕಡಿಮೆ ಜನರಲ್ಲಿ ಸಿಗ್ತಿದೆ. ಕಂಬಿ ಸರ್ ಅವ್ರದ್ದು ಇದೆ ಉಪವನತ್ಲ, ನಾವು ಮೀಟಿಂಗ್ ಪ್ರಾರಂಭದಲ್ಲಿನೇ ಅವರು ಮಾಡಿದಂಥ ಕೆಲಸದ ಒಂದು ಸ್ಮಾಲ್ ವಿಡಿಯೋವನ್ನು ತೆಗೆದಿದ್ದೀನಿ. ಅದೇ ವಿಡಿಯೋವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಅವರ ತೋಟದ ಪರಿಸರವನ್ನೆಲ್ಲ ಸುತ್ತ ಹಾಕಿ ನೋಡಿ ಸುಸ್ತಾಗ್ಬಿಡ್ತೀವಿ. ಕೂಡು ತಡ ಇಲ್ಲನ್ನ ಅವರ ಮಗಳು ಎಷ್ಟು ಅವ್ರದ್ದು ಒಂದು ಅವ್ರದ್ದೇನು ಆತಿಥ್ಯ ಇದಲ್ಲ, ಯಾವ ಶಬ್ದದಿಂದನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಶಬ್ದಗಳ ಕೊರತೆ ಬರ್ತದೆ. ಬರೋ ತಡ ಇಲ್ಲ, ಅವರು ತಂಪು ಪಾನಿ ರೆಡಿ ಇತ್ತು, ಎಲ್ಲರಿಗೂ ಪಾನಿ ಕುಡಿಯಕ್ಕೆ ಕೊಟ್ಟರು. ಮುಂದೆ ಅದರ ಜೊತೆಗೆ ಕಾರ್ಯಕ್ರಮ ಶುರುವಾಯಿತು. ಜೆ ಎಂ ಪಾಟೀಲ್ ಅವರು ಕಾರ್ಯಸೂಚಿಯನ್ನು ಹೇಳ್ಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಕೂತಿದ್ದ ಈ ಒಂದು ಕ್ಷಣದ ಫೋಟೋವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದರು. ವೇದಿಕೆಯ ಮೇಲೆ ಅಂದಾಣಿ ಸರ್ ಅವರಿದ್ದಾರೆ, ಬಿ ಕೆ ಕಂಬಿ ಸರ್ ಹೋಸ್ಟ್ ಅವರು ಇದ್ದಾರೆ, ಮತ್ತು ಜೋಶಿ ಸರ್ ಇದ್ದಾರೆ. ಆ ಕಾರ್ಯಕ್ರಮದ ಏನು ಸೂಚಿ ಇದೆ ಅದರ ಬಗ್ಗೆ, ವಿಷಯಗಳ ಬಗ್ಗೆ ನಮ್ಮ ಆ ಒಂದು ಯೂನಿಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂತಹ ವಾಲಂಟಿಯರಾಗಿ ನಮ್ಮ ಜೆ ಎಂ ಪಾಟೀಲರು ಹೇಳ್ತಾ ಇದ್ದಾರೆ. ಆ ಒಂದು ರಸ ನಿಮಿಷವನ್ನು ನಾನು ಫೋಟೋದಲ್ಲಿ ತಗೊಂಡಿದ್ದು, ಮತ್ತು ಇದನ್ನು ನಿರಂತರವಾಗಿ ಕಂಬಿ ಸರ್ ಅವರ ಮಗಳು ಪದೇ ಫೋಟೋ ತೆಗೆದಿದ್ರು ಮತ್ತು ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದರು. ಆ ಫೋಟೋ ಮತ್ತು ವಿಡಿಯೋಗಳನ್ನು ನಾನು ಈ ಮೂಲಕ ತಮ್ಮೊಂದಿಗೆ ಹಂಚಿಕೊಂಡೆ. ಕಾರ್ಯಕ್ರಮ ಶುರುವಾಯಿತು. ಕಾರ್ಯಕ್ರಮದ ಮಧ್ಯದಲ್ಲಿ ಪ್ರೊಫೆಸರ್ ಅಂದಾನಿ ಸರ್ ಅವರು, ಕಂಬಿಯವರು ಮತ್ತು ನರ್ಸನ್ ನಮ್ಮ ವಿದ್ಯೆ ಇಲ್ಲವರು, ಅವರು ಲಿಂಗೈಕ್ಯ ಆಗಿರ್ತಾರೆ. ಅವು 3 ಜನ ಬಾಲ್ಯದ ಅಂದರೆ ಸ್ಕೂಲದ ದಿನಗಳಿಂದಲೂ ಯಾವ ರೀತಿಯಾಗಿದ್ದರು, ಬಡತನದಿಂದ ಹೇಗೆ ಅವರು ಪರಸ್ಪರವೇ ಹೆಲ್ಪ್ ಮಾಡ್ಕೊಂತ ಶಿಕ್ಷಣವನ್ನು ಹೊಂದಿದ್ರು, ಬದುಕಿನ ಏನೇನು ಏರಿಳಿತಗಳನ್ನು ಮಾಡಿದರು. ನಂತರ ಸುದೈವದಿಂದಾಗಿ 3 ಒಂದೇ ಕಾಲೇಜಿನಲ್ಲಿ ಇದ್ದುಕೊಂಡು ತಮ್ಮ ಸೇವೆಯನ್ನು ಸಹಿತ ಜೊತೆಯಾಗಿ ಮಾಡಿದರು. ಆ ರಸ ನಿಮಿಷಗಳನ್ನು, ತಮ್ಮ ಬದುಕಿನಲ್ಲಿ ಆದಂಥ ಘಟನೆಗಳನ್ನು ಅವರು ರಸವತ್ತಾಗಿ ಕೂತವ್ರ ಮುಂದೆ, ತಮ್ಮ ಕಲಿಗೆ ಮುಂದೆ ಎಲ್ಲ ಹಂಚಿಕೊಳ್ತಾ ಇದ್ರು. ಅದೇ ವೇಳೆಯಲ್ಲಿ ನಾನು ಕೂಡ ಒಂದು 5 ರಾಷ್ಟ್ರಗಳಿಗೇನೋ ಟೂರ್ ಹೋಗಿದ್ದೆ. ಅದನ್ನಲ್ಲಿ ಬಹಳಷ್ಟು ನಮ್ಮ ಕಲಿಗ್ ಅವರೇನಿದೆಲ್ಲ ಶಿಕ್ಷಕರು ಅವರು ನನಗೆ ಕೇಳ್ತಾ ಇದ್ರು, ನಿನಗೇನು ಅನುಭವ ಆಯಿತು ಅಂತೇಳಿ. ನನಗಾದಂಥ ಅನುಭವವನ್ನು ಅವರೊಂದಿಗೆ ಕೆಲವು ಶಬ್ದಗಳನ್ನು ಹಂಚಿಕೊಂಡೆ. ಅದೇ ಈ ಒಂದು ಅವರ ಅನುಭವಗಳೇನದವಲ್ಲ,
ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇದೊಂದು ಮಾದರಿ ಇದೆ. ಮುಂದಿನ ಜನ್ರೇಷನ್ ಏನಿದೆಯಲ್ಲ, ಈಗಿಂದ ಹಿಡ್ಕೊಂಡೇ ಇಂಥವರ ಮಾತುಗಳನ್ನು ಕೇಳಬೇಕು. ಯಾಕಂದರೆ ಇದು ಕೇಳಕ್ಕೆ ಸಿಗೋದಿಲ್ಲ. ಯಾಕಂದ್ರೆ 4 ಕ್ಲಾಸ್ ರೂಮ್ದ ಗೋಡೆಯಲ್ಲಿ ಹೇಳುವಂಥ ಅವಕಾಶ ಇಲ್ಲ. ಅವ್ರ ಕಡೆಯಿಂದ ಕೇಳೋಕ್ಕೂ ಸಾಧ್ಯ ಇಲ್ಲ. ಇಂಥ ಒಂದು ಅವಕಾಶಗಳು ಬಂದಾಗ ಕಾರ್ಯಕ್ರಮಗಳಲ್ಲಿ ಅವ್ರು ಏನು ಮಾತಾಡ್ತಾರಲ್ಲ, ಕಿವಿಗೊಟ್ಟು ಕೇಳಬೇಕು. ಅವರು ಮಾತುಗಳು, ಅವರ ಅನುಭವಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗ್ತಾವ. ನನ್ನ ಸ್ವಂತ ಅನುಭವದಿಂದನೂ ಹೇಳ್ತೀನಿ. ನನ್ನ ಗುರುಗಳು ಅಡಿಗಾಣ ಸರ್ ಆಗಿರ್ಬೋದು, ತುಪ್ಪ ಸರ್ ಆಗಿರ್ಬೋದು, ಇನ್ನೂ ಕೆಲವೊಂದು ಜನ ಇದ್ದಾರೆ, ಮಮದಾಪುರ್ ಸರ್, ಇದೆಲ್ಲ ಏನು ನನಗೆ ವಿದ್ಯಾರ್ಥಿ ಇದ್ದಾಗ ಮಾರ್ಗದರ್ಶನ ನೀಡಿದ್ರು. ನಿಜವಾಗಿಯೂ ಅದು ನನಗೆ ಬಹಳ ಉಪಯುಕ್ತ ಆಯಿತು. ಅದಕ್ಕೆ ಇಂತಹ ಶಿಕ್ಷಕರ ಈ ಅನುಭವದ ಹಂಚಿಕೆ ಏನಿಲ್ಲ, ನನಗನಿಸಿದ ಮುಂದೆ ಸಿಗಲಿಕ್ಕಿಲ್ಲ. ಅದಕ್ಕೆ ಇವರ ಅನುಭವವನ್ನು ಎಲ್ಲರೂ ಹಂಚಿಕೊಳ್ಳಿ. ಇವರ ವಿದ್ಯಾರ್ಥಿಗಳನ್ನು ಈಗ ಅವರು ಹೆಚ್ಚು ಕಡಿಮೆ 60 ವರ್ಷ ದಾಟಿದಂಥ ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಎಲ್ಲ ರಿಟೈರ್ ಆಗಿದ್ದಾರೆ. ಇನ್ನು ಕೆಲವೊಂದು ಮಂದಿ ಇವರು ರಿಟೈರ್ ಆದ ನಂತರ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಇವರಿಂದ ಕಲೀಲಿಕ್ಕೆ. ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ಅವರಿಗೂ ಅವರ ಮಾತುಗಳು, ವಿಚಾರಗಳು ಮುಟ್ಲಿ ಅನ್ನೋ ಏಕೈಕ ಉದ್ದೇಶದಿಂದ ಆ ವಿಡಿಯೋವನ್ನು ನಾನು ತಮ್ಮೊಂದಿಗೆ ಅಟೆಂಡ್ ಆಗಿದ್ವಿ. ಒಂದನೇದು JSS ಕಾಲೇಜೊಳಗೆ ಸಂತೋಷ ಆಗಿತ್ತು. ಇವತ್ತು 2ನೇ ಮೀಟಿಂಗ್. ಇವತ್ತಿನ ಕಾರ್ಯಕ್ರಮ ನನಗೆ ಭಾಳ ಸಂತೋಷ. ಆದರೆ ಒಂದು ಸಣ್ಣ ದುಃಖದ ವಿಚಾರ ಅಂತಂದ್ರೆ, ನಾವು ಕಂಬಿಯವರು, ನರ್ಸನ್ನವರು, ಕೂಲಿಯವರು ಸುಮಾರು 50 ವರ್ಷ ನಾವು ಕೂಲಿಸೋರು. ಸೊ ಇಲ್ಲಿ ಬಂದಾಗ ನರ್ಸನ್ನು ನೆನಪಾಗ್ತದೆ. ಅದರ್ವೈಸ್ ಈ ಡೆಲಿಬ್ರೇಷನ್ ನೋಡಿ ನಿಜಕ್ಕೂ ಸಂತೋಷ ಆಗ್ತದೆ. ಭಾಳ ಚೆನ್ನಾಗಿ ನಾನು ಹಿಂಗೆ ಅನಿಸ್ತದೆ ನನಗೆ. ನನಗೂ ಯಾಕೆ 75 ವರ್ಷ ಆಗಿರ್ಬಾರ್ದಾಗಿ ಸರಿ ಹಂಗೆ ನಾನು ಇವ್ರು ಕೂಡ್ತಿದ್ದೆ. ಅಂದ್ರೆ ನಾವು ನಿಮ್ಮ ಏಜ್ ಆಗಿದ್ರೆ ನಿಮ್ಮ ಕೂಡು ನಾನು ಕೂಡು ಸಂತೋಷ ಪಡೋದಿಲ್ಲ ಅನ್ನೋದು ಅದೊಂದು ಸಣ್ಣ ವಿಚಾರ ನಮ್ಗೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಕಂಬಿಯವರ, ಜೋಶಿಯವರ, ನಮ್ಮ ಏಜವರು ಆದರೂ ಸಹಿತ ಅವರು ಭಾಳಷ್ಟು ಉತ್ಸಾಹಪೂರ್ವಕವಾಗಿ ನಿಮ್ಮ ಕಾರ್ಯಕ್ರಮ ಭಾಗವಹಿಸ್ತಾರೆ. ಮತ್ತೊಂದು ಸರ್ತಿ ಬರ್ತಾರೆ, ಎಲ್ಲಾದ್ರೂ ಒಂದು ಟ್ರಿಪ್ ನಿಮ್ಗೆ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ನಾ ಎಂಜಾಯ್ ಮಾಡೋದಂದ್ರೆ ನೀವೇನು ಟ್ರಿಪ್ ಹೋಗಿರ್ತಾರಲ್ಲ, ಟ್ರಿಪ್ ಹೋದಾಗ ನೀವು ಟ್ರಿಪ್ಪಿಂಗ್ ಕಳಿಸ್ಕೊಡ್ತೀರಿ. ಸೊ ನಾನು ನೀವು ಕೂಡ ಹೊರಗೆ ಅನಿಸ್ತದೆ. ನನಗೂ ಅನಿಸ್ತೈತೆ ಅದು. ಅಂದರೆ ಆ್ಯಕ್ಚುಲಿ ನಾನು ನಿಮ್ಮ ಕಡೆ ಅದನ್ನ ಅಂತ ಅನಿಸ್ತೈತೆ. ನೀವು ಕ್ಲಿಪ್ಪಿಂಗ್ ಹಚ್ಕೊಡಕ್ಕೆ ನೋಡ್ತಾ ಸಂತೋಷ ಪಡ್ತೇವೆ. ನಾನು ನಿಮ್ಮ ಕೂಡ ಬರಬೇಕಂತ ಭಾಳ ಸಮಸ್ಯೆ ತುಡಿತದ. ಆದರೆ ನನ್ನದೇ ಆದಂಥ ಕೆಲವೊಂದು ಪ್ರಾಬ್ಲಮ್ಸ್ ಅದಾವೆ. ನನ್ನದೇ ಆದ ಕೆಲವೊಂದು ಪ್ರಾಬ್ಲಮ್ಸ್ ಅದಾವೆ. ಆ ಪ್ರಾಬ್ಲಮ್ಸ್ ಬಿಟ್ಟು ಬರ್ಲಿಕ್ಕೆ ಆಗೋದು ನನಗೆ. ಎಸ್ಪೆಷಲಿ ನಮ್ಮ ಜಯಕಾಂತ್ ಅವರು ಈ ತಿಂಗಳೊಳಗೆ ಇದಕ್ಕೆ ಹೋಗುವಂಥ ಒಂದು ಕಾರ್ಯಕ್ರಮ ಶಿರ್ಡಿಗೆ 27ನೇ ತಾರೀಕು, 27 ಇದೇ ತಿಂಗಳು ಜನವರಿ ಅಂತ ಅವಾಗ ಸಾಕಷ್ಟು ಥಂಡಿ ಇರ್ತದೆ. ಕಾಸ್ಕೊಂಡು ಹೋಗೋದ್ರೆ ಥಂಡಿ ಕಾಸ್ಕೊಂಡು ಹೋಗ್ತದೆ. ಇಷ್ಟನ್ನ ಥಂಡಿಗಾಲದಾಗ ನನಗೆ ಹೊರಗೆ ಹೋಗೋದು ಸ್ವಲ್ಪ ಕಠಿಣ ಅನಿಸ್ತದೆ. ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. ನಾನು ಮಾಡಿ ಒಂದು 7-8 ದಿವಸದಿಂದ ನಾನು ಮೋಸ್ಟ್ಲಿ ಕೆಲವರು ಹೇಳಿದ್ದಾರೆ. ವಾಕಿಂಗ್ ಹೋಗ್ತಿದ್ದೆ, ನಾನು ಕಂಪ್ಲೇಂಟ್ ನಮಗೆಲ್ಲ ಭೇಟಿ ಆಗ್ತಿದ್ರು. ಒಂದು 2 ದಿವಸದಿಂದ ವಾಕಿಂಗ್ ಹೋದಾಗ ಇಟ್ ವಾಸ್ ಟೆಂಪ್ರೇಚರ್ ಲೆಸ್ ದ್ಯಾನ್ 10. 9.8 ಇತ್ತು ಸರ್. 9.8 ನಾವು ಹೋದೆ, ಆ್ಯಸ್ ಯೂಶುವಲ್ ಹೋದೆ. ಆದರೆ ನನಗೆ ಹೋಗೋ ಕಾಲಕ್ಕೆ ಹಿಂಗೆ ಅನಿಸ್ತಲ್ಲ, ನಾ ಹೊಳ್ಳಿ ಮನೆಗೆ ಹೋಗ್ತಾನಿಲ್ಲೋ ಅನ್ನೋಂಥದ್ದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಅಂದ್ರೆ ಅಷ್ಟು ತೊಂದರೆ ಆಗ್ತದೆ ಉಸಿರಾಡ್ಸೋಕೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಬಂತು. ಸೊ ನಿಧಾನವಾಗಿ ಬಂತು. ಅವಾಗ ನಮ್ಮ ನಮ್ಮ ಮನ್ಯಾಗ ಬೆಳೆದ್ರು, ಹಳೆ ಒಂದು ಮಗಳು ಇದ್ರು. ಅವ್ರೊಂದು ಕೇಳಿ ಈ ಹೊಟ್ಟೆ ಹೋಗೋದಲ್ಲ ಅಂದ್ರೆ ಈ ವಯಸ್ಸು ಐತೆ ಹೋಗ್ರೆ ಎಲ್ಲ ನರ್ಸ್ ಎಲ್ಲ ಸಿಂಕ್ ಆಗಿರ್ತವೆ. ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಈಗ ಹೋಗುವಂಥ ವಯಸ್ಸಲ್ಲಿ ಅಂತಂದ್ರು.
ಸೊ ಈ ದೃಷ್ಟಿಯಿಂದ ಅವಾಗಿಂದ ನಾನು ವಾಕ್ಯಕ್ಕೆ ಹೋಗೇ ಇಲ್ಲ. ಅವ್ರು ಏನಂದ್ರೆ ಬಿಸ್ಲಾಗ ಹೋಗ್ರಿ ಥಂಡ್ ಅಂತ ಅಂದ್ಕೊಂಡು ನನಗೆ ಒಂದು ಸ್ವಲ್ಪ ತೊಂದರೆ ಅನಿಸುತ್ತೆ. ಸೊ ಈ ಕಾರಣದಿಂದ ನನಗೆ ನಿಮ್ಮ ಕೂಡ ಬರ್ಲಿಕ್ಕೆ ಆಗುದಿಲ್ಲ ಅಂತ ಆಪ್ಷನ್ ಅಡ್ಡಿಲ್ಲ. ಆದ್ರೆ ಇಷ್ಟು ಮಾತ್ರ ಸಂತೋಷ ಪಡ್ತಲ್ಲ, ನೀವು ಹೋದಾಗ ನೀವು ಎಲ್ಲ ಕ್ಲಿಪಿಂಗ್ಸ್ ಕೊಡ್ತಾರಲ್ಲ, ಅದನ್ನ ನೋಡಿ ನನಗೆ ಭಾಳ ಸಂತೋಷ. ಮತ್ತು ಇವತ್ತು ಎಸ್ಪೆಷಲಿ ಟುಡೇ ನೀವೇನು ಎಲ್ಲರೂ ನಿರೀಕ್ಷೆ ಮಾಡಿಲ್ಲ, ನಾವು ಅಲ್ಲೇ ಹೋದಾಗ ಅನಿಸ್ತು. ಆಸ್ಟ್ರೇಲಿಯಾಗೆ ನಾವು ಹಾಸ್ಟೆಲ್ದಾಗಿದ್ದಂಗೆ ಅನ್ನಿಸ್ತಾಗ. ಸೊ ಈ ರೀತಿಯಿಂದ ಇಂಥ ಮೀಟಿಂಗ್ ಮಾತ್ರ ತಪ್ಪೇ ಬರ್ತದೆ. ಆದ್ರೆ ಈ ನೀವು ಟ್ರಿಪ್ ಏನು ತೆಗಿದ್ರಲ್ಲ ನನಗೊಂದು ಸ್ವಲ್ಪ ಎಲಿಗಿದ್ದು ಆಗ್ತದೆ. ದಯವಿಟ್ಟು ಆ ವಿಷಯಕ್ಕೆ ನೀವು ನಾನು ಕ್ಷಮ ಮಾಡೋದು. ಅದ್ರ ಉಳ್ಕೆ ಕಾರ್ಯಕ್ರಮ ಬರ್ತಾರೆ. ಆದ್ರೆ ಈ ಟ್ರಿಪ್ ಮಾತ್ರ ಬರೋಕ್ಕಾಗುತ್ತೆ. ಎಲ್ಲ ನೀವು ಬರ್ಬೇಕಂತ ಭಾಳ ಅನಿಸ್ತೈತೆ ನನಗೆ. 75 ವರ್ಷ ತನಕ ಹೋಗಿದ್ದು ಅಂದ್ರೆ ನೀವು ಕೂಡ ನಕ್ಕಿ ಬರ್ತಿದ್ದೆ. ನಾನು ಇವ್ರು ಕೂಡ ಯಾಕೆ ರಿಟೈರ್ ಆಗಲಿಲ್ಲ ಭಾಳ ಅನ್ಸುತ್ತೆ. ಸಣ್ಣ ವಯಸ್ಸು ಆಯ್ತು. ಅಡ್ಡಿಲ್ಲ. ಇವತ್ತು ಗಂಭೀರವರು ಭಾಳ ಚೆನ್ನಾಗಿ ಟ್ರಿಪ್ ಮಾಡಿ ಈಸ್ ಅಲೋನ್ ಇನ್ ಹಿಸ್ ಹೌಸ್. ಯಾವಾಗ ಅವ್ರ ಮಾತು ಬರ್ತಿರ್ತಾರೆ, ಅವ್ರ ಮಗ ಅಂತಿಮ ಯಾರಾದ್ರು ಬರ್ತಿರ್ತಾರೆ. ಆದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಸ್ವಂತ ಕಷ್ಟಪಟ್ಟು ಅವ್ರ ಬಾಜು ತಾತ ಆಗುತ್ತೆ. ನಿಮ್ಮಲ್ಲಿ ಬರೋಣ್ರಿ ಹೋಗೋದು ಹೇಳತ್ತಿದ್ರು. ಇವತ್ತಂದ್ರೆ ಅವ್ರೇನು ಅರೇಂಜ್ಮೆಂಟ್ ಮಾಡಿರಲ್ಲ, ವಂಡರ್ಫುಲ್. ಹ್ಯಾಟ್ಸ್ ಆಫ್ ಟು ಹಿಮ್. ಇಷ್ಟೆಲ್ಲ ತೊಂದರೆ ತಗೊಂಡ್ರು. He's also 86. Yes, yes. We know, sir. We know. 85, 86. Few months. Few months difference. ಯೋಚಿಸರು ಎಲ್ಲದಕ್ಕೂ ಹೋಗ್ತಾರ ಸರ್ ಎಲ್ಲ ಅವರು ಸರಿಯಾಗಿ ನಡ್ಲೇಕ ಹೋಗ್ತಾರೆ. ಫಿಸಿಕಲಿ ವಂಡರ್ಫುಲ್. ಈಗ ಹಾಗಾಗಿ ಇವತ್ತೇನು ಕಮಿಷನ್ ಮಾಡಿರಲ್ಲ, ನಿಜಕ್ಕೂ ವಂಡರ್ಫುಲ್. ಎಷ್ಟು ತ್ರಾಸ ಮಾಡಿರಲ್ಲ. ಬಂದಾಗ ನಿಮ್ಮ ಅಷ್ಟ ನಮ್ಗೆಲ್ಲರ ಸಂತೋಷ ಹೇಳೋದು ಭಾಳ ಉತ್ತಮ ಅಂತ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದ ಧನ್ಯವಾದ ಸರ್. ಎಲ್ಲರೂ ಕೂಡ ಬಂದಿರಲ್ಲ, ನನಗೆ ಅದ ಸಂತೋಷ. ಅಲ್ಲ ಸರ್, ನೀವು ಒಬ್ಬೊಬ್ಬರಿಗೆ ಕರೆ ಮಾಡಿ ಹೇಳಿದ್ರಲ್ಲ, ಅದು ನೀವು ರೆಸ್ಪೆಕ್ಟ್ ಕೊಡಬೇಕು. ಈ ರೀತಿ ನಾವೇ ಮಾಡ್ಲಿಕ್ಕೆ ಆಗೋದು. ಇಂಥ ವಯಸ್ಸೊಳಗೆ ಎಲ್ಲ ಮೊನ್ನೆ ನೋಡ್ಕೊಂಡು ನಾವು ಕ್ಲಾಸ್ಮೇಟ್ಸ್ ನಾವು ಕ್ಲಾಸ್ಮೇಟ್ ಇದ್ದಾಗ ನಾನು ಇವರು ಕೂಡಿ MS ಇದ್ದಾಗ ಒಂದು ಸಣ್ಣ ರೂಮ್ನಾಗ ಇತ್ತು. ಏನ್ ಮಾಡ್ತಿತ್ತು ಗೊತ್ತೈತೆ ಸರ್? ಒಂದು ಖಾನಾವಳಿ ಇತ್ತು. ಯಾವ್ದ್ರಿ ಸರ್? ಶಾಂತಿ ಭವನ. ಶಾಂತಿ ಭವನ ಅಂತ. ಅದೇನ್ ಶಾಂತಿ ಭವನ ಅಂತ ನೋಡಕ ಎಷ್ಟು 28-30 ರೂಪಾಯಿ ಕೊಟ್ಟು ಒಂದು ಕಡೆ ಊಟ ಇತ್ತು. ನಾವು ಮಾರಾಗ ಊಟ ಹಾಕ್ಬೇಕಾದ್ರೆ ಹೆಣ್ಮನ್ ನೋಡ್ಬೇಕು ಚಪಾತಿ ಹಾಕ್ತಿರ್ತಾವ. ಮತ್ತೆ ವಾರ ತಿಂಗಳಿಗೆ ಸಣ್ಣ ಒಂದು ಬಾಟ್ಲ ಅದ್ರಾಗ ಹೆಸರು ಬೇಳೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಡ್ತದ. ಸ್ವೀಟ್ ಅದು. ಆದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಐತಿ. ತಿಂಗಳು ಕೊನೆ ಆದ್ಕೊಳ್ಳಿ ಇಬ್ಬರು ಕಡೆ ಹೋಗ್ತಿದ್ರಕ್ಕೆಲ್ಲ ಆಸಕ್ತಿ ಕಂಪಿಸ್ತದ ಬರ್ತಿದ್ ರಾಕ್ ನಡೆ ಅಂತ ನಾನು ಕರ್ಕೊಂಡು ಹೋಗಿದ್ರು. ನನ್ನ ಗಂಟೆ ಆರ್ಥಿಕ ಪರಿಸ್ಥಿತಿ ಭಾರಿ ಪೋರ್ ಇತ್ತು. ಈ ತರ ಇವ್ರು ಚಲೋ ಇತ್ತು, ಕರ್ಕೊಂಡು ಹೋಗಿದ್ರು. ಇಂಕಿಂತ ಪೋರ್ ಇರ್ತಾರೆ ನಾ ಮಾದರ್ಶನ ಮಾಡಿದ್ರು ಪ್ರಸಂಗ ಮಾಡ್ತಾರೆ ನರಸಣ್ಣ ಅವ್ರು ಇವರು ನನ್ನ ಪರಿಸ್ಥಿತಿ ರಿಸರ್ವ್ ಬ್ಯಾಂಕ್ ಹೀಗಾಗಿ ನನಗೆ ಎಜುಕೇಶನ್ ಮಾಡೋ ಕಾನ್ಸೆಪ್ಟ್ ಭಾಳ ಹೆಲ್ಪ್ ಮಾಡಿದ್ರು. MS ಇದ್ದಾಗ ನಮ್ಮ SSC ಪಾಸ್ ಆದ್ಕೊಳ್ಳಿ ಅವ್ರದ್ದು ರಿಟೈರ್ಮೆಂಟ್. ರಿಟೈರ್ಡ್ ಅಂದ್ರೆ ಇನ್ನು ಅವ್ರಿಗೇನು ಪೆನ್ಷನ್ ಬರ್ತಕ್ಕೆ ಅಂತಕ್ಕಿಲ್ಲ. ಆದ್ರೂ ಸಹಿತ ಐ ಶುಡ್ ಅಪ್ರಿಷಿಯೇಟ್ ಅವ್ರಿಗೆ ಇದ್ರೆ ಅಂತೇಳಿ ನಾ ಈ ಪರಿಸ್ಥಿತಿ.
ನಮ್ಮ ಕಾಕ ನೀವು ಸಣ್ಣ ಇದ್ದ ಒಣಗಿದ್ದದ್ದ ಅವ್ರು ಇದ್ದದ್ದ ಇನ್ನೂ ಕಣ್ಣು ಮುಂದದ ಬಳಕೆಯವ್ರಿಗೆ ಗೊತ್ತೈತಿ ಇವ್ರಿಗೆ ಗೊಬ್ಬರಿಗೆ ಗೊತ್ತೈತಿ ಭಾಳ ಕಷ್ಟಪಡ್ಬೇಕಾಗ್ತವ್ರು. ಅದಕ್ಕೆ ನಾವು BSc ಪಾಸ್ ಆದ ನಂತರ ನನಗೆ 62 ರೂಪೀಸ್ ಒಂದು 60 ರೂಪೀಸ್ ನನಗೆ ಪೆನ್ಷನ್ ಬರ್ತದೆ ಸ್ಟಾರ್ಟಿಂಗ್. ಅದರಿಂದ ನಾ MSc ಪಾಸ್ ಆಗಿ ಬಂದಾಗ ಈಗ ನನಗೆ ಮಾಡಕ್ಕೆ ಸಾಕಾಗ್ತಿರ್ಕಿಲ್ಲ. ಫಾರ್ಚುನೇಟ್ಲಿ MSc ಪಾಸ್ ಆದ ಫಸ್ಟ್ ಕ್ಲಾಸ್ ಪಾಸ್ ಆದವು ನಾವು. ಆ ನಂತರ PhD ಮಾಡೋಕೆ ಭಾಳ ಇತ್ತು. ಡಿಪಾರ್ಟ್ಮೆಂಟು ನನ್ನ ನೀವು ಮಾಡಪ್ಪ ಅಂತ ನನ್ನ ಪ್ರೀತಿ ಇದ್ರು ಮಾಡಪ್ಪ ಅಂತಂದರು. ಎಷ್ಟು ಸರ್ ಅಂತ ರೈಸ್ ಮಾಡಿಸಿದೆ. ಆದರೆ ಡಿಸೆಂಬರ್ ತನಕ ನನಗೆ ಇದು ಬರಲಿಲ್ಲ, ಸ್ಕಾಲರ್ಶಿಪ್ ಬರಲಿಲ್ಲ. ಅವಾಗ ನರಸಣ್ಣವ್ರ ಮನೆಗಳು ನರಸಣ್ಣವ್ರ ರೂಮ್ನವ್ರು ಹಾಸ್ಟೆಲ್ದಾಗ ಇದ್ದವು. ನರಸಣ್ಣವ್ರ ರೂಮ್ನ ಹಾಸ್ಟೆಲ್ದಾಗ ಆಗಿದ್ದೆ. ಅವ್ರು ಕೂಡ ಅವ್ರಿಬ್ಬರು ಬಾಟ್ಲು ನೋಡ್ಕೊತಿದ್ರು. ನಾನು ಕೆಳಗೆ ಹಾಸ್ಟೆಲ್ ಅವ್ರು ಪಟ್ಟಣ ಹೋಗಿದ್ದವ್ರು. ಅವ್ರು ನನ್ನ ಭಾಳ ಹೆಲ್ಪ್ ಮಾಡಿದ್ರು. ಅವ್ರು ಮುಂಜಾನೆ ಟಿಫಿನ್ ಕೊಡಿಸೋದು, ಊಟ ಕೊಡಿಸೋದು ಭಾಳ ಮಾಡ್ಯಾರ ನರಸಣ್ಣವ್ರು. ನರಸಣ್ಣವರು ಕಬ್ಬಿಯವರು ಇಬ್ಬರು ರೈಟ್ ಹ್ಯಾಂಡ್ ಇದ್ದಾರೆ ನನಗೆ. ಸೊ ಇವರಿಂದ ನಮ್ಮ ತಂದೆಯವರದ್ದು ಅಥವಾ ನಮ್ಮ ತಂದೆ ಹತ್ರ ಹೆಚ್ಚೋದು ಕಾಕ ಅವರಿಂದ ನರಸಣ್ಣವರು ಮತ್ತು ಕಬ್ಬಿಯವರಿಂದ ನಾ ಈ ಮಟ್ಟಕ್ಕೆ ಬೆಳೆದ್ನೆ ಅಂತ ನನಗೆ ಅನಿಸ್ತದೆ. ಐ ಶುಡ್ ಎವರ್ ಗ್ರೇಟ್ಫುಲ್ ಟು ದೀಸ್ 3 persons. ನಾವು ಬೋಟ್ ಬ್ರದರ್ಸ್ ಅಷ್ಟೇನು ಹಂಚ್ಕೊಂಡಿರ್ಕಿಲ್ಲ, ಏನಿಲ್ಲ. ನಾವು ಅವ್ರಿಗೆ ಏನಾತ ನಮ್ಗೆ ಅನಿಸ್ತದೆ. ಹಿಂಗ 3 ಮಂದಿ ಬಂದಿವಿ. ಅದಕ್ಕೆ ಹಾಸ್ಟೆಲ್ ಜೀವನ ಅಷ್ಟು ವಿಚಿತ್ರವಾದ. ನೀವು ಡಿಸ್ಕೌಂಟ್ ಹಾಕಿದ್ರ 3 ಮಂದಿ ಕೂಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತದ್ರಿ ಸರ್. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಿಮ್ಗೆ ಡಿಸ್ಕೌಂಟ್ ಎಷ್ಟು 3 ಮಂದಿ ಕೂಡಿ ಕಾಲೇಜ್ದೊಳಗೆ 1961 I think he was selected as the best boy of the college. ನೀವು ಆರ್ಲೆಸ್ 3 ಮಂದಿ ಆರ್ಲೆಸ್ದವ್ರ. ಆಮೇಲೆ MSc ನರಸಣ್ಣವ್ರು ಏನು ಮಾಡಿದ್ರು, ನಾವು BSc ಆಗಿ MSc ಹೋದ್ರೆ ನರಸಣ್ಣವ್ರು ಲಾ ಕಂಟಿನ್ಯೂ ಮಾಡಿದ್ರು. MSc ಆಮೇಲೆ ಲಾ ಕಂಟಿನ್ಯೂ ಮಾಡಿ 1 ವರ್ಷದಿಂದ ಹೋದ್ರು. ಅಲ್ಲೇ ರೀ ಶುಟ್ರ ಬಿಲ್ಡಿಂಗ್ ಅಂತಂದ್ರೆ 16 ಕೊಲೆ ಇದು, 8 ಕೊಲೆ ನಮ್ಮೋಣ. ಯಾವ್ದಾದ್ರು ಕೊಲೆ ರೊಕ್ಕ ಇದ್ದವ್ರು ತಗೊಳತ್ತೆ, ಬುಕ್ ಇದ್ರೆ ತಗೊಳತ್ತೆ, ಅಭ್ಯಾಸ ಮಾಡತ್ತೆ, ಎಲ್ಲ ಕೂಡಿ ಹೋಗಿ. ಮತ್ತು ವಾರಕ್ಕೊಮ್ಮೆ ಆ ಜವಳಕರ ಅಂತ ಟೇಲರ್ ಇದ್ದ, ಅವನ ಕಡೆ ಅರ್ಬಿ ಕೊಡೋದು. ಮತ್ತು ತರಕ್ ಹೋಗಿದ್ದಿಲ್ಲ, ಯಾರು ಅರ್ಬಿ ತರ್ತಾರ, ಅವ್ನು ಚಾ ಕೊಡೋದು. ನನಗೆ ಕಳತನ ಪರಿಸ್ಥಿತಿ ದುಡ್ಡು ಸಹಿತ ವಿ ಎಂಜಾಯ್ಡ್. ಕಂಪ್ನಿ ರೀ, ಫ್ರೆಂಡ್ಸ್. ಗುಡ್ ಕಂಪನಿ ಇದ್ದಾಗ ಅಲ್ಲಕ್ಕೆ ದಟ್ಸ್ ವೈ ನರ್ಸಣ್ಣವ್ರು ಇಲ್ಲಾಗಿದ್ದು ನಿಮ್ಗೆ ಎಷ್ಟು ಫೀಲ್ ಆಗಿತ್ತು ನಿಮ್ಗೆ ಗೊತ್ತಾಗಿತ್ತು. ನಿಮ್ಮ ಮುಖದ ಮಾಡಿ ನಿಮ್ಮ ಮಾತು ಮಾಡಿ ಗೊತ್ತಾಗ್ತದೆ. ಡಿಪಾರ್ಟ್ಮೆಂಟ್ ಸಹಿತ ಡಿಪಾರ್ಟ್ಮೆಂಟ್ ಸರ್ ರೊಕ್ಕ ಕೊಡ್ತಿರ್ಕಿಲ್ಲ, ಅಲ್ಲಿ ಪೇರೆಂಟ್ಸ್ ಕೊಡ್ತಿದ್ರು. ಕೊಟ್ಟರೆ ಟೈಮ್ ಸರಿ ಬರ್ತಿರ್ಕಿಲ್ಲ. ಆಗ ಯಾರು ಬಂದಿರ್ತಾವ, ನಾವು ತಗೊಂಡು ಹೋಗಿ ಫೀಸ್ ತುಂಬ್ತೀವಿ. ನಮ್ಮ ಗ್ರ್ಯಾಂಡ್ ಫಾದರ್ ಹೇಳ್ತಿದ್ರು ಇಲ್ಲಿ, ಅವ್ರ ಕೊಟ್ಟರೆ ಐ ಲಾಸ್ಟ್ ಮೈ ಫಾದರ್ ಲಾಂಗ್ ಬ್ಯಾಕ್ 1954 ಗ್ರ್ಯಾಂಡ್ ಫಾದರ್ ಒಂದು ಲೆಟ್ರ್ ಬಂತಂದ್ರೆ ಅಲ್ಲಿ ಕಡ್ಕೊಂಡು ಮಾಸ್ತರ್ ಅಂತಿದ್ರು. ಅವ್ರು ಅಲ್ಲ ಪತ್ರ ಕತೆ ರೀತಿ ಓದ್ಬೇಡ, ರೊಕ್ಕ ಸಂಖ್ಯೆ ಎಷ್ಟೈತೆ ನೋಡಿ. ರಿಮೆಂಬರ್ ಒಂದು ಮನೆ ಮುಂದೆ ಆಯ್ತು ನಾವು ಏನೋ ಹೊಳಿಗೆ ಇಶಾಡಕ್ಕೆ ಹೋಗ್ತಿದ್ವಿ. ಇವ್ರ ದೊಡ್ಡಪ್ಪ ಅಂಕಲ್ ಸೈಕಲ್ ಇತ್ತು. NCC ಅವಾಗ ಇವ್ರು ಇದ್ದಿರಲಿಲ್ಲ. ಸೈಕಲ್ ಮ್ಯಾಗ NCC ಹೋಗೋರು. ಮದುವೆ ಆದ್ಮೇಲೆ ಸೈಕಲ್ ಮ್ಯಾಗ ಹಿಂದ್ಕೊಂಡು ಊಟ ಸೂಟ ಟಾಯ್ ಸೈಕಲ್ ಹೋಗುದು ಮತ್ತೆ. ಅವ್ರ ಮನೆಯೊಳಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಿತ್ತು. ಅವಾಗ ಬಹುಶಃ ನೆನಪಾಗಿತ್ತು. ರಿಲೇಷನ್ಸ್ಗಿಂತನೂ ಫ್ರೆಂಡ್ಶಿಪ್ ಭಾಳ ಅಲ್ಲ, ಅವ್ರ ಮನೆಯೊಳಗೆ ಒಂದು ಇನ್ಸಿಡೆಂಟ್ ಆಗಿತ್ತು. ನಾವಪ್ಪ ಹೇಳಿದ್ರು ಇನ್ಸಿಡೆಂಟ್. ನಿಮ್ಮ ಮನೆಯೊಳಗೆ ತುಡು ಮಾಡಕ್ ಬಂದಿದ್ದಂತ ಯಾರಂತಂದ್ರೆ ಅಂಬಿಗರ ನಾಗಪ್ಪ. ನಾವು ತುಡು ಮಾಡಕ್ ಬಂದ್ರೆ ಇವರ ಇದ್ರಾಗ ಕೂತಾರ, ಇವ್ರ ಪಟ್ಟದೇವ್ರು ಕರ್ಟನ್ದಾಗ, ಮಸ್ಕಿಟೋ ಕರ್ಟನ್ ಏನಾಗೈತ್ರಿ, ಅದು ಬೆಳಕು ಹಿಂಗೆ ಅಪೋಸಿಟ್ ಐತಿ. ಅವು ಕಾಣಂಗಿಲ್ಲ ಇವ್ರಿಗೆ, ಅವು ಕಾಣ್ತಾನೆ ಇವ್ರಿಗೆ, ಇವ್ರು ಅವು ಕಾಣಂಗಿಲ್ಲ. ಅಂತ ಸ್ಥಿತಿ ಒಳಗೆ ಅವ್ ಒಳಗೆ ಬಂದು ಎಲ್ಲೋ ಕೈ ಹಾಕಾಕತ್ತಿದ್ದಂತ ಅವ್ರು ಎದ್ದು ಕೂತಾರಲ್ಲಿ ಎದ್ದು ಕೂತಾರ, ನೀನು ಆಗ್ಯಾ ಅಂತ ಒದರ್ದು ಗೆವಂತ ಹೊಡೆಯೋದು. ಅದನ್ನ ಎಕ್ಸ್ಪ್ಲೇನ್ ಹೇಳ್ಬೇಕಾಗಿತ್ತು. ಸಿಸ್ಟರ್ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ದಾಗ ಆಭರಣ ಭಾಳ ಹಾಕಿತ್ತು. ಸಾಧಾರಣ ಒಂದು 25 ತೊಲಿ 30 ತೊಲಿ ಬಂಗಾರ ಹಾಕಿತ್ತು. ಅದು ನಮ್ಮ ಮನ್ಯಾಗಿತ್ತು. ಅದನ್ನು ಓಡ್ಯಾರ ಮಂದಿ ಇದನ್ನು ಹೊಡ್ಕೊಂಡು ಹೋಗ್ಕೊಂತ ಅದ್ರ ಮೇಲಿಂದ ಮೇಲ್ಬುದ್ಧಿ ಬೆಂಕಿ ಸುರಳಿತ್ತು. ಅದ ನಮ್ಮ
ಸಿಸ್ಟರು ಸಂಕೇಶ್ವರ ಹೋಗಿದ್ರು ಹಾಂ ಅವ್ರನ್ನ ಕಳಿಸ್ಕೊಡಕ್ಕೆ ಅವ್ನು ಹೋಗಿದ್ದು ನಾನು ಸಂಕೇಶ್ವರಕ್ಕೆ ಹಾಂ ಹೋಗಿ ಬಂದೆ. ಹಾಂ ಅದೇನಾಯ್ತು, ಮುಂದಿನ ಬಾಗಿಲ ತೆಗಿತಾರೆ. ಹಾಂ ಅವೇನು ಮಾಡ್ಯಾನಂದ್ರೆ ಒಳಗೆ ಬಂದ್ರೆ ನಮ್ಮ ಹಳೆ ಅಟ್ಟದ ಮೇಲೆ ಕೂತಾನ್ರಿ. ಕುಂತ ಅಟ್ಟದ ಮೇಲೆ ಕೂತಾನೆ. ಹಾಂ ಎಲ್ಲರೂ ಮಲ್ಕದ ಮೇಲೆ ಚಾಲು ಮಾಡೋ ಕೆಲಸ. ಆ ನಂತರ ರಾತ್ರಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡ್ಬಿಟ್ಟೇವ್ ನಾವು. ನಮ್ಮ ಫಾದರ್ ಮೇಲೆ ಮಚ್ಚದಾನೆ ಹಾಕಿ ಮಲ್ಕೊಂಡಿದ್ರು. ಅವ್ನು ಕೆಳಗೆಲ್ಲ ಬಡಿಕಾಡಿ ಏನು ಸಿಕ್ಕಿಲ್ಲ ಅವ್ರಿಗೆ. ಮ್ಯಾಲೆ ಚಳಿ ಮ್ಯಾಲೆ ಬಂದನ್ರಿ, ಸ್ಟೇಜ್ ಮೇಲೆ. ಅವನ ಫಾದರ್ಗೆ ಹೇಳ್ತಾಗೈತಿ, ಇಲ್ಲಾಕೆ ಬ್ಯಾಟ್ರಿ ಬಿಡ್ತೈತಿ ನೋಡಕತ್ತಾರ. ಗೊತ್ತಾಯ್ತು ಯಾರು ಬರತ್ತಾರ ಅಂತ. ಅವ್ರಿಗೆ ಎದ್ದು ಕೂತಾರ. ಎದ್ದು ಕೂತಾರ ಮ್ಯಾಲೆ ಎದ್ದು ಬಂದವು. ಮ್ಯಾಲೆ ಬಂದ ಇದು ಫಸ್ಟ್ ಅವ್ರು ಮಲ್ಕೊಂಡಿದ್ರು, ನಾವು ಈ ಕಡೆ ಮಲ್ಕೊಂಡಿದ್ದೀವಿ. ಇನ್ನು ಒಳಗೆ ಬಿಟ್ಟು ತಾಸಕಡೆ ಅಂತೇಳಿ ನಾವೇನು ಮಾಡ್ರು, ಮೆಟ್ಟ ಹೆಟ್ಟು ಕೂಡಲೇ ಆ ಬ್ಯಾಟ್ರಿ ಮಚ್ಚನ ಸಕಡೆ ಹಿಡಿದ್ಬಿಟ್ರು. ಅವ್ರು ಗೊತ್ತಾಗಿ ಅವರು ಬಿಡ್ರಿ ಮಜಾ ಓಡಿ ಹೋದ ಬಾಲ್ ಅಲ್ಲೇ ಉಣಾಗಿನವ್ರು ಮತ್ತೆ ಮನುಷ್ಯ ಅದ ಹಂಗ್ಯಾರಿ ಅಕಸ್ಮಾತ್ 24 ಹೋಗಿ ತಂದ ಕೆಲಸ. ಅಲ್ಲಲ್ಲ, ಅವರು ತಂದೆ ತಾಯಿ ಸಣ್ಣಗಿದ್ದ ತೀರ್ಕೊಂಡ್ರು. ಅದಕ್ಕೆ ಜೋಪಾನ ಮಾಡಿದ್ವಿ. ಹೆಂಗೆ ಜೋಪಾನ ಮಾಡಿದ್ರು ನಾ ಹೇಳ್ತೇನೆ. ಇವ್ರು ಊಟ ಮಾಡಿದ್ರೆ ಊಟ ಮಾಡ್ತಿರ್ತಿಲ್ಲ. ಅದು ಬಾಳೆಹಣ್ಣು ಹೆಸರುಗಳು ಗೊತ್ತೇನ್ರಿ, ಗಡ ತರೋದು, ಅದು ಕಟ್ಟೋದು, ರಾಯಿ ಪಾದಂಗ ಬಿಚ್ಚಿ ಬಿಚ್ಚಿ ತಿನ್ನೋದು. ತಯಾರಾದ ಬಾಳೆಹಣ್ಣು ತಿನ್ನೋಂಗಿಲ್ಲ. ಮುಂದೆ ಬೇಸನ್ನ ಈ ಡಬ್ಬ್ಯಾಗ ಮಾಡಿ ಇಡ್ತಿದ್ರು. ಸ್ಟೀಲ್ ಡಬ್ಬ್ಯಾಗ ಚಮಚಲ್ಲಿ ಕದ್ರತೆ ತಿನ್ನೋದು. ಬೇಸದ ಅವ್ರು ಟ್ರೈನಿಂಗ್ ಕೊಟ್ರು ಇವ್ರಿಗೆ. ಇವ್ರ ಪುಣ್ಯದ ನಾವು ತಿಂತಿದ್ವಿ. ಯೂನಿವರ್ಸಿಟಿಗೆ ಬಂದಾಗ ಬರೋರ ಚಮಚನೇ ಹುಡ್ಕಾಡ್ತಿದ್ವಿ ನಾವು. ಅದಕ್ಕೆ ಎಲ್ಲರೂ ತಿಂತಿದ್ವು. ಅದೇ ನಮಗೆ ಫುಡ್. ಏನೇ ಇರಲಿ, ನನ್ನ ಬಡತನ ಇದ್ರು ಸಹಿತ ಎಂಜಾಯ್ ದ ಸ್ಟೋರಿ. ಸರ್, ಅಲ್ಲಿ ಓಣೆ ಇದ್ದಾಗ ಯು ಬಿಕೇಮ್ ದ ಮಾಡೆಲ್ ಟು ಬಿ. ನಿಮ್ಮ ಹಾವ ನಡಿಗೆ ಹೋಗೋದೇನಿತ್ತಲ್ಲ, ದಾಟ್ ಬಿಕೇಮ್. ಮತ್ತು ವಿಯೆಟ್ನಾಂ ತನಕ ಒಂದು ಇತಿಹಾಸದ ಎಲ್ಲ ಭಾರತದ ಒಂದು ಭಾಗ ನಮ್ಮವರನ್ನ ಆಳ್ಯಾರೆ. ಒಂದು ಕಡೆಗೆ ಥೈಲ್ಯಾಂಡ್ನಾಗಂತೂ ಸಂಪೂರ್ಣವಾಗಿ ಅಂದ್ರೆ 750 ಇದರಿಂದ 7 ನಿಮಿಷ 1000 ಹಿಡಿದಾಗ ಯಾರು ಆಡಿ ಹೋಗ್ಯಾರ ಅನ್ನೋದನ್ನು ಅವ್ರ ಇತಿಹಾಸ ಕೂಡ ಅಲ್ಲೆಲ್ಲ ಅವರ ಮುಂದೆ ಥೈಲ್ಯಾಂಡ್ನಾಗ ಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರೇನೋ ಸರ್. ಮತ್ತೆ ಅಲ್ಲಿ ಸಮುದ್ರ ಬಂದ ಹೇಳ್ತಾರೆ, ಈ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಮಾಡಿ ಸಮುದ್ರ ಇದಾಗಿದ್ದು ನನಗೆ ಅನಿಸ್ತು, ಭಾರತದಾಗ ಏನು ನಾವು ಸಂಸ್ಕೃತಿ ಪರಂಪರೆ ಇತ್ತು, ರಚನೆ ಸಿಕ್ತು, ಇಲ್ಲಿ ಅದು ಬದಲಾಗಿ ಬಡತನ ಆಗ್ತಾ ಇದೆ. ಇಲ್ಲ ಮೀಟಿಂಗ್ ಮುಗಿದ ತಕ್ಷಣ ರುಚಿಕರವಾದಂತಹ ಭೋಜನ. ಆ ಭೋಜನದ ಬಗ್ಗೆ ಅಷ್ಟೇ ಮಾತಾಡಿದ್ರು ಕಡಿಮೆ. ಸಿಹಿ ಮತ್ತು ಎಲ್ಲ ಪ್ರಕಾರದ ಮಿಷ್ಟಾನ್ನ ಭೋಜನ ಅಂತ ನೋಡ್ರಿ. ಎಲ್ಲ ಭೋಜನ ಆರಾಮ್ಸರಿ ಕೂತ್ಕೊಂಡು ಮಾತಾಡ್ಕೊಂತ ಯಾವುದೇ ಒತ್ತಡ ಇಲ್ಲದೆ ಆರಾಮದಿಂದ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಇನ್ನೊಂದು ಕೆಲವೊಂದು ಕ್ಷಣ ಮತ್ತಲ್ಲೇ ಪರಿಸರದಲ್ಲಿ ಅಡ್ಡಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಮನೆಗೆ ಗಾಡಿ ಮೂಲಕ ನಮ್ಮ ಮನೆಗೆ ತಂದವರು ನಾವು ಬಿಟ್ಟರು. ಈ ಒಂದು ಗಳಿಗೆ ಏನಿದೆ ಇದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದೇ ಫ್ರೇಮ್ನಿಂದ ಎಷ್ಟು ಜನ ನಾವು ನಿವೃತ್ತ ಪ್ರಾಧ್ಯಾಪಕರಲ್ಲಿ ಅಟೆಂಡ್ ಆಗಿದ್ದೀವಿ. ಇದೆಲ್ಲರೂ ಇದೆ. ಅವರು ಪ್ರೊಫೆಸರ್ ಕಂಬಿ ಸರ್ ಅವರ ಮಗಳು ಫೋಟೋನು ಕೂಡ ಇಲ್ಲಿ ಇದೆ. ಅವಳೇ ಇದನ್ನೆಲ್ಲ ಅರೇಂಜ್ ಮಾಡಿದ್ದು. ಅವ್ರದ್ದು ಉತ್ಸಾಹ ನೋಡ್ಬೇಕಾದ್ರೆ ನೋಡಿ, ತಂದೆ ಹೋಸ್ಟ್ ಮಾಡಿದಾಗ ಮಕ್ಕಳ ಮುಂದೆ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ. ಅವರ ಆತಿಥ್ಯ ಅಂತೂ ಯಾವುದೇ ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪುಣ್ಯವಂತರು, ಇಂಥವರ ನಾವು ವಿದ್ಯಾರ್ಥಿಗಳನ್ನೂ ಆಗಿದ್ದೀವಿ. ಜೊತೆಗೆ ದೇವರ ಒಂದು ದಯದಿಂದ ಇಂಥವರ ಜೊತೆಗೆ ನಾವು ಕಲಿಗಾಗಿಯೂ ನಮ್ಮ ಸೇವೆಯನ್ನು ಸಲ್ಲಿಸಿದ್ವು. ನಾವೇ ಭಾಗ್ಯವಂತರು ಅನ್ನಿಸ್ತಿದೆ. ಅಟ್ಲೀಸ್ಟ್ ಈ ಹೊಸ ಪೀಳಿಗೆ ಇದನ್ನು ಒಂದೇ ಫ್ರೇಮ್ದಲ್ಲಿ ಎಲ್ಲ ಬಂದಿದ್ದೀವಿ. ಇಂಥವ್ರು ನೆನೆಸ್ಕೊಂಡು ಇವರ ಮಾರ್ಗದರ್ಶನಗಳನ್ನ ತಗೊಂಡು ಒಂದು ಆದರ್ಶವಾಗಿ ಇಟ್ಕೊಂಡು ಬದುಕು ಭಾಳ ಹಸನಾಗ್ತಿದೆ, ಬಂಗಾರ ಆಗ್ತಿದೆ ಅನ್ನೋಂಥ ನಂಬಿಕೆ ನನಗಿದೆ. ಇದರ ಮೂಲಕ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನನ್ನ ಈ ಬಳಗೇನಿದೆಯಲ್ಲ, ನಿವೃತ್ತ ಬಳಗೇನಿದೆ, ನನ್ನ ಗುರುಗಳವರ ದೇವರವರಿಗೆ ಇನ್ನಷ್ಟು ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಇಂತಹ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಅವಕಾಶಗಳನ್ನು ಕೊಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.